ನ್ಯೂ ಇಯರ್ ವರ್ಷ ಹೊಸದೇ ಹೊರತು ಇನ್ನೆಲ್ಲ ಹಳೇದೆ. ವಾಚ್ ಅಲ್ಲಿ ಟೈಮು ಕ್ಯಾಲೆಂಡರ್ ಅಲ್ಲಿ ಡೇಟು ಚೇಂಜ್ ಆದಂಗೆ ಪ್ರತಿ ವರ್ಷ ನಾವು ಚೇಂಜ್ ಆಗ್ಬೇಕು ಅನ್ಕೊಂತೀವಿ, ಆದ್ರೆ ನಾವ್ ಚೇಂಜ್ ಆಗ್ತೀವಾ? ನೋ ವೇ. ಈ ವರ್ಷ ಜಿಮ್ ಹೋಗಿ ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡೋದೇ. ಈ ವರ್ಷ ಎಲ್ಲಾ ಸೆಮ್ದು ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊಂಡು ಪಾಸ್ ಆಗ್ಬೇಕು. ಈ ವರ್ಷ ಬಾಯಿಗೆ ಬಂದಂಗ್ ಬೈಯೋ ನಮ್ಮ ಅಪ್ಪನ್ ಬಾಯಿಯಿಂದ ಬೇಷ್ ಅನ್ನಿಸ್ಕೋತೀನಿ. ಆದ್ರೆ ರಿಯಾಲಿಟಿಯಲ್ಲಿ ಜೋಶ್ ಅಲ್ಲಿ ಜಿಮ್ ಜಾಯಿನ್ ಆದೆ. ಈಗ ಹೋಗಕ್ ಮನ್ಸೇ ಬರ್ತಿಲ್ಲ. ಈ ಸೆಮ್ ಆದ್ರೂ ಪಾಸ್ ಆಗೋಣ ಅನ್ಕೊಂಡೆ. 15 ಬ್ಯಾಕ್ಲಾಗ್ ಇದ್ದಿದ್ ಈ ಸೆಮ್ದು ಸೇರಿ ಟೋಟಲ್ 18 ಬ್ಯಾಕ್ಲಾಗ್ ಆಗಿದೆ. ಬೇಷ್ ಅನ್ನಿಸ್ಕೊಳ್ಳೋಣ ಅನ್ಕೊಂಡೆ, ಬೇಸ್ ಕಿತ್ತೋಗೋ ತರ ಓಡಿಸ್ಕೋತಿದೀನಿ. ಮಾಡೋಕ್ ಆಗದೆ ಇದ್ರು ಮಾಡ್ತೀವಿ ಅಂತ ಬಿಲ್ಡಪ್ ತಗೊಂಡು ಏನೂ ಮಾಡದೆ ಅಳ್ತಿರ್ತೀವಿ. ನ್ಯೂ ಇಯರ್ ಅಂದ್ಮೇಲೆ ಪಾರ್ಟಿ ಮಾಡ್ಲೇಬೇಕಲ್ವಾ? ಯಾರು ಹೇಳಿದ್ರು ನಿಮ್ಗೆ? ನಾವೆಲ್ಲ ಪಾರ್ಟಿ ಇಲ್ಲ ಗೇಟ್ ಇದಿಲ್ಲ, ಅದು ವರ್ಷ ಪೂರ ಮಾಡ್ತೀವಿ. ಇವತ್ತೇ ಸ್ಪೆಷಲ್. ಪಾರ್ಟಿ ಮಾಡದೆ ಇದ್ರು ಪಾರ್ಟಿ ಪ್ಲಾನಿಂಗ್ ಮಾಡೋವಾಗ ಮಚ್ಚಾ MG ರೋಡ್ ಹೋಗ್ಬಿಡೋಣ, ಬೂಸು ಇರುತ್ತೆ, ಬೇಬ್ಸು ಇರ್ತಾರೆ. ಮಚ್ಚಾ ಇಂದ್ರಾನಗರ್ ಅಲ್ಲಿ ಪಬ್ ಹೋಗೋಣ, ಫುಲ್ ಮಜಾ ಮಾಡೋಣ. ನಮ್ಮ ಮನೇಲಿ ಯಾರಿಲ್ಲ ಮಚ್ಚಾ, ಇಲ್ಲಿಗೆ ಬಂದ್ಬಿಡಿ, ಸಿಟ್ಟಿಂಗ್ ಹಾಕೋಣ. ಮನೆಯಲ್ಲಿ ಕಷ್ಟಪಟ್ಟು ಅಪ್ಪನ್ ಕಾಲಕ್ ಬಿದ್ದು ಒಪ್ಸಿರ್ತೀವಿ. ಆದ್ರೆ ಈಗ ನನ್ ಮಕ್ಳು ಒಬ್ಬೊಬ್ರೆ ಕೈ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಮಚ್ಚಾ ನಮ್ಮ ಅಮ್ಮ ಬಿಡ್ತಿಲ್ಲ ಮಚ್ಚಾ ನನ್ ಬರಕ್ ಆಗಲ್ಲ ಕಣೋ, ನಮ್ ಹುಡುಗಿ ಜೊತೆ ಆಚೆ ಹೋಗ್ತಾ ಇದೀನಿ. ಹೊಸ ವರ್ಷದ ಫಸ್ಟ್ ಡೇನೆ ಎಣ್ಣೆ ಹಾಕೋದು ತಪ್ಪಲ್ವಾ ಮಚ್ಚಾ? ವರ್ಷ ಚೇಂಜ್ ಆದ್ರೂ ಈ ನನ್ ಮಕ್ಳು ಚೇಂಜ್ ಆಗಲ್ಲ. ನಿಮ್ ತಿಗಕ್ಕೋ ನಮಸ್ಕಾರ ಗುರು. ಪ್ರಪಂಚನೇ ಪಾರ್ಟಿ ಮಾಡ್ತಿದ್ರೆ ಬೆಡ್ ಮೇಲೆ ಬೆಡ್ ಶೀಟ್ ಹೊತ್ಕೊಂಡು ಎಲ್ರದು ವಾಟ್ಸ್ಆಪ್ ಸ್ಟೇಟಸ್ ಗಳು, ಇನ್ಸ್ಟಾಗ್ರಾಮ್ ಸ್ಟೋರಿಗಳು ನೋಡೋದೇ ನಮ್ ಬಾಳು. 12 ಗಂಟೆ ಆದ ತಕ್ಷಣ ರೋಡ್ ಅಲ್ಲಿ ಪಟಾಕಿ ಹೊಡಿತಿರ್ತಾರೆ, ವಾಟ್ಸ್ಆಪ್ ಅಲ್ಲಿ ವಿಶಸ್ ಕಳಿಸ್ತಿರ್ತಾರೆ. ಬಿಕಾಸ್ ಇಟ್ ಇಸ್